ಹಾಯ್ ಹಲೋ ವೆಲ್ಕಮ್ ಟು ಶುಭಾ ವ್ಲಾಗ್ಸ್. ಬನ್ನಿ, ನಾನಿವತ್ತು ನಿಮಗೆ ಗಿಣ್ಣು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಮೊದಲಿಗೆ ಹಾಲನ್ನು ಕಾಯಿಸ್ಕೊಳೋದಕ್ಕೆ ಒಂದು ಹಾಲು ಕಾಯಿಸೋ ಪಾತ್ರೆ ತೊಗೊಳೋಣ. ಸಾಂಬಾರೆಲ್ಲ ಮಾಡಿರೋ ಪಾತ್ರೆ ಎಲ್ಲ ತೊಗೊಬಾರ್ದು. ಮಾಡಿದ್ರೂ ಕೂಡ ಒಂದು ಲೋಟ ಬಿಸಿನೀರು ಹಾಕಿ ಚೆನ್ನಾಗಿ ಕುದಿಸಿ ಆ ನೀರನ್ನು ಚೆಲ್ಲಿ ಆ ಪಾತ್ರೆಗೆ ಹಾಕ್ಕೊಳ್ಳೋಣ. ನಾನು ಆಲ್ಮೋಸ್ಟ್ ಇವಾಗ ಇದನ್ನು 2 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಇದು ಗಿಣ್ಣು ಹಾಲು ಅಂದರೆ ಹಸು ಕರು ಹಾಕಿದ ನಂತರ ಒಂದು 6 ದಿವಸ ಆದಮೇಲೆ ಕೊಡ್ತಾರಲ್ವ ಆ ಹಾಲು. ನಾರ್ಮಲ್ ಹಾಲಲ್ಲೂ ಮಾಡ್ಬೋದು, ಆದರೆ ಈ ಹಾಲಲ್ಲಿ ಮಾಡಿದ್ರೆ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಇದಕ್ಕೇನೇನು ಬೇಕು ಅಂತಂತಂದರೆ ಸ್ವಲ್ಪ ಕಪ್ ಕಡಲೆಪಪ್ಪು, ಹಾಗೆ ಒಂದು ಕಪ್ಪಷ್ಟು ಕಡಲೆ ಬೀಜ, 1/4 kg ಮಿನಿಮಮ್ ಮ್ಯಾಕ್ಸಿಮಮ್ 1/4 kg, ಯಾಕಂದರೆ 2 ಲೀಟ್ರ್ ಹಾಲು ತೊಗೊಂಡಿದ್ದೀವಿ. ಹಾಗಾಗಿ 2 ಲೀಟ್ರ್ ಹಾಲಿಗೆ ಒಂದು 2 ಉಂಡೆಯಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲದ ಉಂಡೆ ತೊಗೊಂಡಿದ್ದೀನಿ, ಚಚ್ಚಿಟ್ಕೊಂಡಿದ್ದೀನಿ. ಈಗ ಫಸ್ಟ್ ಬನ್ನಿ ಕಡಲೆ ಬೀಜನ ಹುರ್ಕೊಳ್ಳೋಣ ನೀಟಾಗಿ. ಕಡಲೆ ಬೀಜನ ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು. ಯಾಕೆ ಅಂದರೆ ಅದ್ರ ಸಿಪ್ಪೆ ಬಿಡೋ ಥರ ನೀಟಾಗಿ ಹುರಿಬೇಕು. ಸ್ವಲ್ಪ ಉರಿ ಜೋರಾಗಿ ಇಟ್ಕೊಂಡು ಹುರಿದ್ರೆ ಅದು ಮೇಲೆ ಎಲ್ಲ ಕಪ್ಪಗಾಗಿರುತ್ತೆ, ಬಟ್ ಒಳಗಡೆ ಇದಾಗೋದಿಲ್ಲ, ಸಿಪ್ಪೆ ಕೂಡ ಬಿಡೋದಿಲ್ಲ. ಹಾಗಾಗಿ ನೀಟಾಗಿ ಕಡಿಮೆ ಉರಿ ಇಟ್ಕೊಂಡು ನೋಡ್ತಾ ಇದ್ದೀರಲ್ಲ, ಹೀಗೆ ನಿಧಾನವಾಗಿ ಕೈ ಬಿಡದೆ ಆಡಿಸ್ತಾ ಇರಬೇಕು. ಕೈ ಬಿಟ್ವಿ ಅಂದರೆ ಬಾಣಲಿ ಸ್ವಲ್ಪ ದಪ್ಪದಾಗಿರೋದ್ರಿಂದ ಬಿಸಿಯಾಗಿರೋದು ಕೆಳಗಡೆ ಇರೋ ಕಡಲೆ ಬೀಜ ಎಲ್ಲ ಸೀದ್ದಂಗೆ ಆಗಿಬಿಡುತ್ತೆ. ಹಾಗಾಗಿ ನೀಟಾಗಿ ಕಡಿಮೆ ಉರಿ ಇಟ್ಕೊಂಡು ಉರಿತಾ ಇರಬೇಕು. ನೋಡಿ ಬಣ್ಣ ಚೇಂಜ್ ಆಗ್ತಾ ಇದೆ. ಹಾಗೆ ಈ ಸ್ವೀಟನ್ನ ಮಾಡೋದು ನನಗೆ ಹೇಳ್ಕೊಟ್ಟಿದ್ದು ಕೂಡ ನಮ್ಮ ಅತ್ತೆನೇ. ಇದನ್ನೆಲ್ಲನೂ ಹಳ್ಳಿ ಸೈಡ್ ಜಾಸ್ತಿ ಮಾಡ್ತಾರೆ. ಯಾಕೆ ಅಂದರೆ ಅವ್ರ ಮನೆಗಳಲ್ಲೆಲ್ಲ ಹಸುಗಳಿರುತ್ತೆ. ಹಾಗಾಗಿ ಕರು ಹಾಕ್ದಾಗೆಲ್ಲನೂ ಹಾಲಿನಿಂದ ಹೊಸ ಹಾಲು ಅಂತಂದ್ಬಿಟ್ಟು ಮಾಡೇ ಮಾಡ್ತಾರೆ. ಹಳ್ಳಿ ಕಡೆ ಫೇಮಸ್ ಸ್ವೀಟು ಅಂತಲೇ ಹೇಳ್ಬೋದು. ಆದರೆ ನಮ್ಮ ಸಿಟಿ ಕಡೆ ಸಿಗುತ್ತೆ, ಆದರೆ ಈ ಗಿಣ್ಣು ಹಾಲಿನಿಂದ ಮಾಡಿರೋದಿಲ್ಲ, ಅವರು ನಾರ್ಮಲ್ ಹಾಲಿನಿಂದ ಮಾಡಿರ್ತಾರೆ. ಆದರೆ ಈ ಟೇಸ್ಟ್ ಅದಕ್ಕೆ ಬರೋದಿಲ್ಲ. ಈ ಕಡಲೆ ಬೀಜ ಕಡಲೆಪಪ್ಪು ಎಲ್ಲ ಹಾಕಿರ್ತೀವಲ್ಲ, ಇದು ತಿನ್ನೋದ್ರಿಂದನೂ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಅಂತಲೂ ಹೇಳ್ಬೋದು ನಾವು. ನೋಡಿ ಚೆನ್ನಾಗಿ ಹುರಿದಿದ್ದೀನಿ. ಈಗ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಒಂದು ಪ್ಲೇಟ್ಗೆ. ಆರೋದಕ್ಕೆ ಇಡಬೇಕು. ಯಾಕೆ ಅಂತಂತಂದರೆ ಅದು ಸಿಪ್ಪೆ ನೀಟಾಗಿ ಬಿಡಬೇಕು ಅಂತಂದರೆ ಸ್ವಲ್ಪ ಆರಬೇಕು. ಹಾಗಾಗಿ ಈಗ ಕಡಲೆಪಪ್ಪನ್ನ ಹುರ್ಕೊಳ್ಳೋಣ. ಕಡಲೆಪಪ್ಪನೇನು ಜಾಸ್ತಿ ಹುರ್ಕೊಳೋದು ಬೇಡ ನಾವು, ಸ್ವಲ್ಪ ಲೈಟಾಗಿ ಅದು ಬೆಚ್ಚಗಾಗಬೇಕು ಅಷ್ಟೇನೆ, ಅಷ್ಟು ಮಾತ್ರ ಹುರ್ಕೊಂಡ್ರೆ ಸಾಕು. ಜಾಸ್ತಿ ಏನು ಕಪ್ಪಗಾಗಬೇಕು ಅಂತ ಏನಿಲ್ಲ. ಈಗ ಅವಲಕ್ಕಿ ತೊಗೊಂಡಿಟ್ಕೊಂಡಿದ್ದೀವಿ. ಅವಲಕ್ಕಿ ಕೂಡ ಅದೇ ಕಪ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ, ಆಗಲೇ ತೋರ್ಸೋಕ್ಕಾಗಲಿಲ್ಲ. ಅವಲಕ್ಕಿನೂ ಕೂಡ ಹುರ್ಕೊಳ್ಳೋಣ ಸ್ವಲ್ಪ. ಅವಲಕ್ಕಿ ಬೇಡ ಅಂದರೆ ನೀವು ಬೇಕಾದ್ರೆ ಚಿರೋಟಿ ರವೆ ಕೂಡ ಸೇರಿಸ್ಕೊಬೋದು. ನನಗೆ ಅವಲಕ್ಕಿ ಇಷ್ಟ, ಹಾಗಾಗಿ ನಾನು ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಅವಲಕ್ಕಿನೂ ಅಷ್ಟೇ ತಾಳ್ಮೆಯಿಂದ ನಿಧಾನವಾಗಿ ಕಡಿಮೆ ಉರಿ ಇಟ್ಕೊಂಡೇ ಉರಿಬೇಕು. ಯಾಕೆ ಅಂತಂದರೆ ಅದು ಕೂಡ ತಳ ಕಚ್ಚಿಬಿಡುತ್ತೆ. ಹಾಗಾಗಿ ಅದು ಸ್ವಲ್ಪ ಕೆಂಪಗಾಗಬೇಕು. ನಿಮಗೆ ಗೊತ್ತಿರುತ್ತೆ ಅವಲಕ್ಕಿ ಉರಿತಾ ಕಲರ್ ಚೇಂಜ್ ಆಗೋದು, ಹೊಂಬಣ್ಣ ಬರಬೇಕು. ಆ ಥರ ಚೆನ್ನಾಗಿ ಹುರ್ಕೊಳ್ಬೇಕು ಕಡಿಮೆ ಉರಿನಲ್ಲಿ. ನೋಡಿ ಸ್ವಲ್ಪ ಉರಿ ತಗಲಿದೆ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಬಂದಿದೆ ಅವಲಕ್ಕಿ. ಈ ಥರ ಸ್ವಲ್ಪ ಕೆಂಪಗಾಗೋ ರೀತಿ ಹುರ್ಕೊಂಡು ಇದನ್ನು ಕೂಡ ನಾವು ಸಪ್ರೇಟ್ ಮಾಡ್ಕೊಬೇಕು. ಚೆನ್ನಾಗಿ ಹುರ್ಕೊಂಡ್ರೆ ಸ್ವಲ್ಪ ಹಾಲು ಕುದಿ ಬಂದಾದಮೇಲೆ ಅದರೊಳಗೆ ಹಾಕ್ಕೊತೀವಲ್ಲ, ಆಗ ಸ್ವಲ್ಪ ಬೇಗನೆ ಬೇಯುತ್ತೆ ಅಂತಂದ್ಬಿಟ್ಟು ಅಷ್ಟೇನೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಾಲು ಅಷ್ಟೇನೆ ಕುದಿಯೋಕೆ ಇಟ್ಟಿದ್ದೀವಲ್ಲ, ಅದು 7 ಸಾರಿ ಉಕ್ಕು ಬರಬೇಕು. ಆಗ್ಲೇನೆ ಅದರ ಟೇಸ್ಟು ಇನ್ನಷ್ಟು ದುಪ್ಪಟ್ಟಾಗೋದು. ಒಂದು ಸರಿ ಉಕ್ಕು ಬಂದ ತಕ್ಷಣನೇ ಮಾಡೋದಕ್ಕಾಗೋದಿಲ್ಲ. ತಾಳ್ಮೆ ಇರಬೇಕು. ಯಾವುದೇ ಅಡುಗೆ ಮಾಡಬೇಕಾದ್ರೂ ಅಷ್ಟೇನೆ ತಾಳ್ಮೆಯಿಂದ ಖುಷಿಯಿಂದ ಮಾಡಿ ಅಡುಗೆನ ತುಂಬಾ ಚೆನ್ನಾಗಾಗುತ್ತೆ. ಇದು ನನಗನ್ಸಿರೋದು. ನಿಮಗೆ ಹೇಗೆ ಅನಿಸುತ್ತೋ ಗೊತ್ತಿಲ್ಲ. ನಾನು ಯಾವುದೇ ಅಡುಗೆ ಆದರೂ ಸರಿನೇ, ಚಿಕ್ಕದಾದರೂ ಸರಿ ದೊಡ್ಡದಾದರೂ ಸರಿ, ಖುಷಿಯಿಂದ ಮಾಡಿದ್ರೆ ಅದಕ್ಕಿರೋ ಟೇಸ್ಟ್ಗಿಂತನೂ ದುಪ್ಪಟ್ಟಾಗುತ್ತೆ ಅಂತ ನಾನು ನಂಬಿದ್ದೀನಿ. ಹಾಗಾಗಿ ಅವಲಕ್ಕಿ ಕೂಡ ಚೆನ್ನಾಗಿ ಹುರಿದಿದ್ದಾಯಿತು. ನೋಡ್ತಾ ಇರ್ಬೋದು ಬಣ್ಣ ಚೇಂಜ್ ಆಗ್ತಾ ಬಂದಿದೆ. ಸ್ವಲ್ಪ ನಿಧಾನ ಆಗುತ್ತೆ ಪ್ರೋಸೆಸ್ಸು, ಬಟ್ ಮಾಡಿದಾಗ ಇದನ್ನು ಬೇಕಿದ್ರೆ ಈ ಸ್ವೀಟನ್ನ ನೀವು ಒಂದು 5 to 6 ಡೇಸ್ನ ನೀವು ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇನ್ನೂ ಒಂದು ಸ್ವಲ್ಪ ದಿವಸ ತಿನ್ಬೋದು. ನಾವು ಆಚೆಗಡೆ 5 to 6 ಡೇಸ್ ಇಟ್ಕೊಂಡು ತಿನ್ಬೋದು. ಹುರಿದಿದ್ದಾಯ್ತು. ಇದನ್ನು ಕೂಡ ಸಪ್ರೇಟ್ ಮಾಡ್ಕೊಂಡು ಆರೋದಕ್ಕೆ ಇಟ್ಕೊಳ್ಳೋಣ. ಈಗ ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಕಡಲೆ ಬೀಜ, ಅದರದ್ದೆಲ್ಲ ಸಿಪ್ಪೆ ತೆಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ ಸ್ವಲ್ಪ ಆರಿದ್ರೆ ಕಡಲೆ ಬೀಜದ ಸಿಪ್ಪೆ ಎಷ್ಟು ನೀಟಾಗಿ ಬಿಡುತ್ತೆ ಅಂತಂತಂದರೆ ತುಂಬಾ ನೀಟಾಗಿ ಬಿಡುತ್ತೆ.
ಹಾಲು ಕೂಡ ಒಂದು ಕಡೆ ಉಕ್ಕು ಬರೋದಕ್ಕೆ ಶುರು ಆಗಿದೆ. ಹಾಗೆ ಈ ಅವಲಕ್ಕಿ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದು ಕೂಡ ಸಪ್ರೇಟ್ ಮಾಡಿಕೊಂಡೆ, ಬಾಣಲಿನಲ್ಲೇ ಬಿಟ್ಟಿದ್ದೆ. ಹಾಗಾಗಿ ಎಲ್ಲ ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ಆರಬೇಕು. ಕಡಲೆಬೀಜ ಸಿಪ್ಪೆ ಕೂಡ ನೀಟಾಗಿ ಬಿಟ್ಟಿದೆ. ಸಿಪ್ಪೆ ಬಿಟ್ಟಾದಮೇಲೆ ಅದನ್ನು ನೀಟಾಗಿ ಎಗಳಿಸಿ ಆಚೆ ಎಲ್ಲ ಧೂಳನ್ನೆಲ್ಲ ತೆಗೆದು ಸಪ್ರೇಟ್ ಮಾಡ್ಕೊಬೇಕು. ಹಾಲು ಕೂಡ ಉಕ್ಕು ಬರ್ತಾ ಇದೆ. ಇದು ಮೊದಲನೇ ಬಾರಿ ಉಕ್ಕು ಬರ್ತಾ ಇರೋದು ಹಾಲು. ನಾನು 7 ಸಾರಿ ಅಂತ ಹೇಳಿದ್ದೀನಲ್ವ, ನೀವೇ ನೋಡ್ಕೊಂಬಿಡಿ. ನಾನು 7 ಸಾರಿನೂ ಉಕ್ಕು ಬರೋದನ್ನು ತೋರ್ಸೋದಕ್ಕಾಗಲ್ಲ ವೀಡಿಯೋದಲ್ಲಿ. ಹಾಗಾಗಿ ಇದು ಮೊದಲನೇ ಸಾರಿ ಉಕ್ಕು ಬರ್ತಾ ಇರೋದು. ಉಕ್ಕು ಬಂದಾದಮೇಲೆ ಸ್ವಲ್ಪ ಕಡಿಮೆ ಉರಿ ಇಡಿ. ಫುಲ್ಲು ಉಕ್ಕು ಬಂದಾದಮೇಲೆ ಆಚೆ ಏನು ಉಕ್ಕೋಗೋ ಥರ ಇದು ಮಾಡಬೇಡಿ. ಸ್ವಲ್ಪ ಉಕ್ಕು ಬಂದಮೇಲೆ ಸ್ವಲ್ಪ ಕಡಿಮೆ ಉರಿ ಇಡಿ. 1-2 ಸೆಕೆಂಡ್ ಆದಮೇಲೆ ಮತ್ತೆ ಉರಿ ಇಡಿ. ಅದು ಹಾಲು ನೀವು 2 ಲೀಟ್ರ್ ಇವಾಗ ತೊಗೊಂಡಿದ್ದೀನಿ ಅಂದರೆ ನಾನು ಕ್ವಾಂಟಿಟಿ, ಇದು ನಾರ್ಮಲ್ ಹಾಲಿಗಿಂತನೂ ಕೂಡ ಇದು ಸ್ವಲ್ಪ ಗಟ್ಟಿ ಇರುತ್ತೆ. ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿನೇ ಗಟ್ಟಿ ಇರುತ್ತೆ. ನಾನು ಇದಕ್ಕೆ ನೀರನ್ನ ಕೂಡ ಸೇರಿಸ್ತಾ ಇಲ್ಲ. ಹಾಗೆ ಇದು ಗಟ್ಟಿ ಇದೆಯಲ್ವಾ, ಕುದೀತಾ ಇನ್ನಷ್ಟು ಗಟ್ಟಿ ಆಗುತ್ತೆ. 2 ಲೀಟ್ರ್ ಹಾಲಿಗೆ ಆಲ್ಮೋಸ್ಟ್ ಇವಾಗ 1.5 ಲೀಟ್ರ್ ಆಗುತ್ತೆ ಹಾಲು. ಆ ಮಟ್ಟಿಗೆ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕೆಳಕ್ಕೆ ಹೋಗಿದೆ ಹಾಲು ಅಂತ. ಮತ್ತೆ ಉಕ್ಕು ಬರ್ತಾ ಇದೆ ಹಾಲು. ಉಕ್ಕು ಬರಬೇಕು. ಆ ಥರ ಉಕ್ಕು ಬಂದಂಗೆ ಮಾಡಿ ಅದು ಹಾಲು ಸ್ವಲ್ಪ ಒಡೆದಂಗೆ ಆಗುತ್ತೆ. ಹಾಗಂತ ಅಂದ್ಬಿಟ್ಟು ಹಾಲು ಕೆಟ್ಟೋಗಿದೆ ಅಂತ ನೀವು ಅನ್ಕೊಂಬೇಡಿ. ಆದಷ್ಟು ನೀವು ಸ್ವೀಟ್ ಮಾಡೋವಾಗ ನಾರ್ಮಲ್ ಹಾಲಲ್ಲಿ ಮಾಡಿ ನೋಡಿ. ನಿಮಗೆ ಒಡಕ್ಲು ಆಗೋದಿಲ್ಲ. ನಾರ್ಮಲ್ ಹಾಲಲ್ಲೂ ಕೂಡ ಅಷ್ಟಾಗಿ ಏನು ಅಷ್ಟು ಚೆನ್ನಾಗಿರೋದಿಲ್ಲ. ಏನೋ ಬೆಲ್ಲಕ್ಕೆ ಪೊಂಗಲ್ ಮಾಡಿದಷ್ಟು ಮಾತ್ರ ಚೆನ್ನಾಗಿ ಉಕ್ಕು ಟೇಸ್ಟ್ ಅಷ್ಟೇ ಉಕ್ಕು ಬರೋದು. ಹಾಗಾಗಿ ಸ್ಟಾರ್ಟ್ ಆಗಿದೆ, ಮತ್ತೆ ಉಕ್ಕು ಬರ್ತಾ ಇದೆ. ಉಕ್ಕು ಬರಬೇಕು ಚೆನ್ನಾಗಿ. ಉಕ್ಕು ಬಂದಾದ್ಮೇಲೆ ಮತ್ತೆ ಕಡಿಮೆ ಫ್ಲೇಮ್ ಇಟ್ಕೊಬೇಕು. ಯಾರ್ಯಾರಿಗೆಲ್ಲ ಈ ಗಿಣ್ಣು ಇಷ್ಟ, ಯಾರ್ಯಾರೆಲ್ಲ ಇದನ್ನು ಮಾಡಿ ತಿಂದಿದ್ದೀರಾ ಆಲ್ರೆಡಿ? ಹೌದು ನೋಡಿ, ಕಡಲೆಬೀಜ ಸಿಪ್ಪೆ ಕೂಡ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ಇದನ್ನು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕೋಣ. ಯಾಕೆ ಅಂದರೆ ಈ ವಯಸ್ಸಾಗಿರೋರೆಲ್ಲ ಮನೇಲಿ ಇರ್ತಾರಲ್ವ, ಅವ್ರಿಗೆ ಈ ಥರ ಕಡಲೆಬೀಜ ಜಾಸ್ತಿ, ವಯಸ್ಸಾಗಿರೋರು ಅಂತಲೇ ಅಲ್ಲ, ನಾರ್ಮಲಿ ಮಕ್ಕಳು ಕೂಡ ಈ ಕಡಲೆಬೀಜ ಈ ಕಡಲೆಪಪ್ಪೆಲ್ಲ ಬಾಯಿಗೆ ಸಿಗ್ತಾ ಇದ್ದರೆ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಈ ಥರ ಸ್ವಲ್ಪ ಒಡುಪೊಡುಪು, ಜಾಸ್ತಿ ಬೇಡ, ಸ್ವಲ್ಪ ಒಡುಪೊಡುಪು ಮಿಕ್ಸಿಗೆ ಹಾಕಿಕ್ಕೊಬೇಕು. ಹಾಗೆ ಈ ಕಡಲೆಪಪ್ಪನ್ನ ಕೂಡ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಒಡುಪೊಡುಪು ಅಷ್ಟೇ, ನುಣ್ಣಗೇನು ಮಾಡೋದು ಬೇಡ, ಒಡುಪೊಡುಪು ಹಾಕೋಣ. ಹಾಗೆ ಅವಲಕ್ಕಿನೂ ಕೂಡ ಅಷ್ಟೇನೆ, ನೀವು ಬೇಕಿದ್ರೆ ಅವಲಕ್ಕಿನ ಹಾಗೆ ಹಾಕ್ಕೊಬೋದು. ಆದರೆ ಅದು ಹಾಲಿನಲ್ಲಿ ಹಾಕಿದ ನಂತರ ಅನ್ನದಗಳ ಥರ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಒಡುಪೊಡುಪು ಮಾಡ್ಕೊತಾ ಇದ್ದೀನಿ. ಈಗ ಹಾಲು 7 ಬಾರಿ ಕುದ್ದಿದ್ದಾಗಿದೆ. ಇದಕ್ಕೆ ನಾನು ತೆಗೆದಿಟ್ಕೊಂಡಿದ್ದೀನಲ್ಲ ಬೆಲ್ಲ, 2 ಉಂಡೆ, ಹಚ್ಚಲ್ಲ 2 ಉಂಡೆ ತೊಗೊಂಡಿದ್ದೀನಿ. ಆ ಬೆಲ್ಲನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದು ಅನ್ನದ ಕೈ ಆದರೂ ಸರಿನೇ, ಇಲ್ಲ ಹಿಟ್ಟಿನ ಕೋಲಾದರೂ ಸರಿನೇ ತಗೊಂಡು ನೀಟಾಗಿ ತಿರುಗಿಸ್ಕೊಬೇಕು. ತಿರುಗಿಸ್ತಾನೆ ಇರಬೇಕು, ಬೆಲ್ಲ ಕರಗಬೇಕು. ಹಾಗೆ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಹಾಲು ಕುದೀತಾನೆ ಇದೆ, ಉಕ್ಕು ಬರೋದು ಇದು ಕೂಡ ಆಗ್ತಾಯಿದೆ. ಮತ್ತೆ ನೋಡಿ ಹಾಲು ಒಡ್ಕೊಂತು. ಈಗ ಈ ಥರ ಒಡ್ಕೊಳ್ಬೇಕು ಹಾಲು. ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚೋಣ, 1-2 ನಿಮಿಷ, ಇನ್ನೂ ಚೆನ್ನಾಗಿದಾಗುತ್ತೆ. ಒಡ್ಕೊಂಡಿದೆ. ಈಗ ನಾವು ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡರ್ನೆಲ್ಲನೂ ಒಂದೊಂದಾಗಿ, ನಾನೇನು ನುಣ್ಣಗೆ ಮಾಡ್ಕೊಂಡಿಲ್ಲ, ನೋಡ್ಬೋದು ನೀವು ಬೇಕಿದ್ರೆ. ಅದನ್ನೆಲ್ಲನೂ ಒಂದೊಂದಾಗಿ ಸೇರಿಸ್ಕೊಂಡು ಕಲಿಸ್ತಾ ಹೋಗಬೇಕು ನಿಧಾನವಾಗಿ. ಅವಲಕ್ಕಿನ ಮಾತ್ರ ಸ್ವಲ್ಪ ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ. ಯಾಕೆ ಅಂತಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಕಲಿಸ್ತಾ ನಮ್ಗೆ ಅದು ಬೇಕಾ ಬೇಡವಾ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳೋಣ. ಸ್ವಲ್ಪ ಮಿಕ್ಕಿದ್ರೆ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ, ಅದೇನು ವೇಸ್ಟ್ ಆಗೋದಿಲ್ಲ. ಇನ್ನೂ ಬೇಕು ಅನ್ನಿಸ್ತದೆ ನನಗೆ, ಅದಕ್ಕೆ ಅವಲಕ್ಕಿ ಇನ್ನೊಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟ ನಂತರ ಒಂದು ಸ್ವಲ್ಪ ಹೊತ್ತು ಗಂಟೆ ಏನಾದರೂ ಇದೆಯಾ ಅಂತ ನೋಡಿ ತಿರ್ಗಿ ಚೆನ್ನಾಗಿ ಮಿಕ್ಸ್ ಕೊಟ್ಟು 1-2 ನಿಮಿಷ ಪ್ಲೇಟ್ನ ಮುಚ್ಚೋಣ. ಪ್ಲೇಟ್ ಮುಚ್ಚಿದ್ರೆ ಆ ಅವಲಕ್ಕಿ ಎಲ್ಲನೂ ಚೆನ್ನಾಗಿ ಬೆಂದ್ಕೊಂಡು ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗೆ ಅಷ್ಟರಲ್ಲಿ ಒಂದು ಪ್ಲೇಟ್ ತೊಗೊಂಡು, ಇಲ್ಲ ಒಂದು ಬಟರ್ ಪೇಪರ್ ಮೇಲಾದರೂ ಸರಿ, ನಾನು ನಮ್ಮನೇಲಿರೋ ಪ್ಲೇಟ್ನೇ ಯೂಸ್ ಮಾಡಿಕೊಂಡು ತುಪ್ಪ ಬಳ್ಕೊಂಡಿದ್ದೀನಿ. ತುಪ್ಪ ಬಳ್ಕೊಂಡು ಅದರ ಮೇಲೆ ಇವಾಗ ಆಗಿದೆಯಲ್ಲ ಆ ಗಿಣ್ಣನ್ನು ತೆಗೆದು ಅದರ ಮೇಲೆಲ್ಲ ಫುಲ್ಲು ಹಾಕ್ಕೊಂಡು ನೀಟಾಗಿ ಒಂದೇ ಶೇಪ್ನಲ್ಲಿ ಅದನ್ನು ತಟ್ಕೊತಾ ಇದ್ದೀನಿ. ನೀಟಾಗಿ ತಟ್ಕೊಬೇಕು. ಕೈಗೂ ಒಂದು ಸ್ವಲ್ಪ ತುಪ್ಪ ಬಳ್ಕೊಬೇಕು. ನಾನು ಅನ್ನದ ಕೈನಲ್ಲೇ ಇದು ಮಾಡ್ಕೊತಾ ಇದ್ದೀನಿ.
ಬೇಕಿದ್ರೆ ನೀವು ಕೈನಲ್ಲಿ ಕೂಡ ತಟ್ಕೊಬೋದು. ಸ್ವಲ್ಪ ಬಿಸಿ ಇದೆಯಲ್ವಾ, ಹಾಗಾಗಿ ನೋಡಿ ಈ ಥರ ನೀಟಾಗಿ ತಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನನಗೆ ಒಂದೇ ಪ್ಲೇಟ್ಗೆ ಸಾಲಿಲ್ಲ, ಹಾಗಾಗಿ ಇನ್ನೊಂದು ಪ್ಲೇಟು ಕೂಡ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಜಾಸ್ತಿ ದಪ್ಪ ಇದ್ದರೆ ತಿನ್ನೋಕ್ಕೂ ಇಷ್ಟ ಆಗಲ್ಲ ಅಂದ್ಬಿಟ್ಟು. ಫೈನಲಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಈಗ ಸ್ವಲ್ಪ ಬಿಸಿ ಇರೋವಾಗಲೇ ಕಟ್ ಮಾಡ್ಕೊಬೇಕು. ಗಟ್ಟಿ ಆದರೆ ಸ್ವಲ್ಪ ಬಿಗಿ ಬಂದ್ಬಿಡುತ್ತೆ. ಹಾಗಾಗಿ ನೋಡಿ ಈ ಥರ ನೀಟಾಗಿ ಕಟ್ ಮಾಡ್ಕೊಬೇಕು. ಟ್ರಯಾಂಗಲ್ ಶೇಪ್ ಆದರೆ ಟ್ರಯಾಂಗಲ್ ಶೇಪು, ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡಿಬಿಟ್ಟು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಆರೋದಕ್ಕೆ ಬಿಟ್ಟ ನಂತರ ಅದನ್ನು ತೆಕ್ಕೊಳೋದು ಕೂಡ ಎಷ್ಟು ಸುಲಭ ಆಗುತ್ತೆ, ಚೆನ್ನಾಗಿರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು. ತಿಂದು ನೋಡಿ, ಒಂದು ಸರಿ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನಿಮಗೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಮಾಡಿ ತಿನ್ನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.